ಕಾವ್ಯ ಅರಿವಿಲ್ಲದಂತೆ ಗಾಜಿನ ಚೂರುಗಳ ಮೇಲೆ ನಡೆದು ಹೋಗಿ ಗೋಡೆಗೆ ಅಪ್ಪಳಿಸಿದಳು. ಅವಳು ಇನ್ನೂ ಅಳುತ್ತಾ ಬಡಬಡಿಸುತ್ತಿದ್ದಳು. ಇಲ್ಲ, ವಿವೇಕ್ ನನ್ನೊಂದಿಗೆ ಹೀಗೆ ಮಾಡಲಾರ. ಅವನು ನನ್ನೊಂದಿಗೆ ಸಮಯ ಕಳೆಯುತ್ತಿದ್ದನ? ಇಲ್ಲ, ಇದು ಸುಳ್ಳು. ಅವನು ನನ್ನನ್ನು ಪ್ರೀತಿಸುವುದಿಲ್ಲವೇ? ಇಷ್ಟು ದಿನಗಳಿಂದ ಅವನು ನನ್ನೊಂದಿಗೆ ಆಟವಾಡುತ್ತಿದ್ದನ? ಇಲ್ಲ ಇಲ್ಲ, ಇದು ಸಾಧ್ಯವಿಲ್ಲ. ಕಾವ್ಯ ಅಳುತ್ತಾ ಬಡಬಡಿಸುತ್ತಿದ್ದಳು. ಅವಳ ಕಣ್ಣಿನಲ್ಲಿನ ಕಾಡಿಗೆ ಕೆನ್ನೆಗೆ ಹರಿಯಿತು. ಕಿವಿಯೋಲೆಗಳು ಎಲ್ಲಿ ಬಿದ್ದವು ಎಂದು ಗೊತ್ತಾಗಲಿಲ್ಲ. ಕೂದಲು ಬಿಚ್ಚಿ ಹೋಗಿತ್ತು. ಹಣೆಯ ಮೇಲಿದ್ದ ಕುಂಕುಮವು ಬಿದ್ದು ಹೋಗಿತ್ತು. ಮತ್ತು ಅವಳ ಹಿಂಭಾಗದಲ್ಲಿ ವಿರಾಟ್ ಎಂಬ ಹೆಸರಿನ ಕುಂಕುಮ ಹೊಳೆಯುತ್ತಿತ್ತು. ಕಾವ್ಯಾಳ ಕಾಲಿನಿಂದ ತುಂಬ ರಕ್ತ ಹರಿಯುತ್ತಿತ್ತು. ಆದರೆ ಅವಳಿಗೆ ಅದು ಗೊತ್ತಾಗಲಿಲ್ಲ. ಅವಳು ಇನ್ನೂ ಅಳುತ್ತಲೇ ಇದ್ದಳು. ನಾನು ಕಾವ್ಯಾಳನ್ನು ಪ್ರೀತಿಸುವುದಿಲ್ಲ. ಅವಳೊಂದಿಗೆ ನಾನು ಕೇವಲ ಸಮಯ ಕಳೆಯುತ್ತಿದ್ದೆ ಎಂದು ಹೇಳು. ನಾನು ಇನ್ನೂ ಮದುವೆಯ ಬಗ್ಗೆ ನಿಶ್ಚಿತವಾಗಿಲ್ಲ. ಆದ್ದರಿಂದ ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ಎನ್ನುವ ವಿವೇಕನ ಮಾತುಗಳು ಅವಳ ಕಿವಿಗೆ ಕೇಳುತ್ತಿದ್ದವು. ಕಾವ್ಯ ಇಲ್ಲ ಎಂದು ಒಮ್ಮೆಲೆ ಕೂಗಿದಳು. ಅವಳ ಈ ವರ್ತನೆಯಿಂದ ವಿರಾಟ್ ತುಂಬ ಚಿಂತಿತನಾದನು. ಅವನ ಕಾಲುಗಳು ಕಾವ್ಯಾಳ ಬಳಿಗೆ ಹೋದವು ಮತ್ತು ಏನೂ ಹೇಳದೆ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡನು. ಈಗಾಗಲೇ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಕಾವ್ಯ ಅವನ ತೋಳಿನಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದು ಬಿಟ್ಟಳು. ವಿರಾಟ್ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಕೆನ್ನೆಯನ್ನು ತಟ್ಟಿದನು. ಕೇಳು ಏ ಹುಡುಗಿ ಎಂದು ಹೇಳಿದನು. ಆದರೆ ಕಾವ್ಯಾಳಿಗೆ ಪ್ರಜ್ಞೆಯೇ ಇರಲಿಲ್ಲ. ವಿರಾಟ್ ಗೊಣಗುತ್ತಾ, ನನ್ನನ್ನು ಸಿಕ್ಕಿಸಿ ಎಲ್ಲರೂ ಆರಾಮವಾಗಿ ಇದ್ದಾರೆ ಮತ್ತು ಈ ಸಮಸ್ಯೆಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ ಎಂದು ಕೋಪದಿಂದ ತನ್ನ ಅಜ್ಜನಿಗೆ ಕರೆ ಮಾಡಿದನು. ಈ ಹುಡುಗಿ ಇಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದಾಳೆ, ಬಂದು ಅವಳನ್ನು ನೋಡಿಕೊಳ್ಳಿ ಎಂದು ಬೇಜವಾಬ್ದಾರಿಯಿಂದ ಹೇಳಿ ಅವನು ಫೋನ್ ಕಟ್ಟು ಮಾಡಿದನು. ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಅವನಿಗೆ ಬಹಳ ಕಷ್ಟವಾಗಿತ್ತು. ಅವನ ಕಣ್ಣು ಗಾಜಿನ ಚೂರು ಇರಿದಿದ್ದ ಕಾವ್ಯಾಳ ಕಾಲಿನ ಮೇಲೆ ಬಿದ್ದಿತು. ವಿರಾಟ್ ಹೊರಗಡೆಯಿಂದ ಎಷ್ಟೇ ಕೋಪಗೊಂಡಿದ್ದರೂ ಅವನ ಹೃದಯದ ಒಂದು ಮೂಲೆ ಬಹಳ ಮೃದುವಾಗಿತ್ತು. ಅದು ವರ್ಷಾಳಿಗೆ ಮಾತ್ರ. ವರ್ಷ ಹೊರತುಪಡಿಸಿ ಬೇರೆ ಯಾರೂ ವಿರಾಟ್ ನಗುತ್ತಿರುವುದನ್ನು ನೋಡಿರಲಿಲ್ಲ. ವರ್ಷ ಹೊರತುಪಡಿಸಿ ಇಂದು ಮೊದಲ ಬಾರಿಗೆ ಅವನು ಒಬ್ಬ ಹುಡುಗಿಯನ್ನು ತುಂಬ ಗಮನದಿಂದ ನೋಡಿದನು. ಮೊದಲ ಬಾರಿಗೆ ಅವನು ವರ್ಷ ಹೊರತುಪಡಿಸಿ ಬೇರೊಬ್ಬರ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಅದು ಕೇವಲ ಮಾನವೀಯತೆಯ ದೃಷ್ಟಿಯಿಂದ. ಆದರೆ ಕಾವ್ಯಾಳ ಬಗ್ಗೆ ಅವನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಅವನು ಕಾವ್ಯಾಳ ಕಾಲಿನ ಬಳಿ ಕುಳಿತು ಗಾಜಿನ ತುಂಡುಗಳನ್ನು ಒಂದೊಂದಾಗಿ ಬಹಳ ನಿಧಾನವಾಗಿ ತೆಗೆದನು. ಅಷ್ಟೊತ್ತಿಗೆ ಭೂಪೇಂದ್ರರವರು, ಉಷಾ, ಅನುಪಮ್ ಮತ್ತು ಅವರ ಕುಟುಂಬದ ಸ್ನೇಹಿತೆಯಾದ ಒಬ್ಬ ಮಹಿಳಾ ವೈದ್ಯರು ಅಲ್ಲಿಗೆ ಬಂದರು. ಎಲ್ಲರೂ ಬಂದ ಕೂಡಲೇ ವಿರಾಟ್ ಕಾವ್ಯಾಳ ಬಳಿಯಿಂದ ಸರಿದನು. ಕಾವ್ಯಾಳ ಸ್ಥಿತಿಯನ್ನು ನೋಡಿ ಉಷಾರವರಿಗೆ ಬೇಸರವಾಯಿತು. ಕಾವ್ಯಾಳಿಗೆ ಸತ್ಯ ತಿಳಿದು ಅವಳಿಗೆ ಆಘಾತವಾಗಿದೆ ಎಂದು ಅವರಿಗೆ ಅರ್ಥವಾಯಿತು. ಅವರು ಅಳುತ್ತಾ, ಬಡ ಹುಡುಗಿ, ಇವಳು ಈ ಸ್ಥಿತಿಗೆ ಬರಲು ಎಲ್ಲವೂ ವಿವೇಕ ಕಾರಣ. ವಿವೇಕ್, ನೀನು ಇದಕ್ಕೆ ಶಿಕ್ಷೆಯನ್ನು ಅನುಭವಿಸುತ್ತೀಯ ಎಂದು ಹೇಳಿದರು. ಅನುಪಮ್ ಬಂದು ಉಷಾರವರನ್ನು ಸಮಾಧಾನಪಡಿಸಿದರು. ವೈದ್ಯರು ಕಾವ್ಯಾಳ ಆರೋಗ್ಯ ಪರೀಕ್ಷೆ ಮಾಡಲು ಶುರು ಮಾಡಿದರು. ವಿರಾಟ್ ಒಂದು ಮೂಲೆಯಲ್ಲಿ ನಿಂತು ಮತ್ತೆ ವರ್ಷಾಗೆ ಫೋನ್ ಮಾಡಲು ಪ್ರಯತ್ನಿಸಿದನು. ಆದರೆ ಈ ಬಾರಿಯೂ ಅವಳು ಫೋನ್ ಎತ್ತಲಿಲ್ಲ. ಈಗ ವಿರಾಟ್ ಬಹಳ ಕೋಪಗೊಂಡಿದ್ದನು. ಭೂಪೇಂದ್ರರವರು ಅವನ ಪ್ರತಿಯೊಂದು ಕ್ರಿಯೆಯನ್ನು ಗಮನಿಸುತ್ತಿದ್ದರು. ಡಾಕ್ಟರ್ ಶಾಲಿನಿ ಅವರು ಕುಟುಂಬದ ಸ್ನೇಹಿತೆ ಮತ್ತು ಉಷಾರವರ ವಯಸ್ಸಿನವರು ಆಗಿದ್ದರಿಂದ ಭೂಪೇಂದ್ರರವರನ್ನು ಬಾವೂಜಿ ಎಂದು ಕರೆಯುತ್ತಿದ್ದರು. ಭೂಪೇಂದ್ರರವರು ಕೂಡ ಅವರನ್ನು ತನ್ನ ಮಗಳಂತೆ ಕಾಣುತ್ತಿದ್ದರು. ಭೂಪೇಂದ್ರರವರು, ಏನು ಆಯಿತು ಶಾಲಿನಿ ಮಗಳೇ, ಕಾವ್ಯಾಳಿಗೆ ಏನಾಯಿತು ಎಂದು ಕೇಳಿದರು. ಶಾಲಿನಿಯವರು, ಬಾವೂಜಿ, ವಿವೇಕ್ ಮಾಡಿದ ಮೋಸದಿಂದ ಕಾವ್ಯಾಳಿಗೆ ಬಹಳ ಆಘಾತವಾಗಿದೆ. ವಿವೇಕ್ ಅವಳನ್ನು ಬಿಟ್ಟು ಹೋದದ್ದು ಅವಳಿಗೆ ಸಹಿಸಲಾಗುತ್ತಿಲ್ಲ. ಅವಳು ಖಿನ್ನತೆಗೆ ಒಳಗಾಗಬಹುದು ಎಂದು ನನಗೆ ಭಯವಾಗುತ್ತಿದೆ. ನೀವೆಲ್ಲರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳನ್ನು ಸಂತೋಷವಾಗಿಡಬೇಕು. ವಿವೇಕ್ ಎಂಬ ಹೆಸರನ್ನು ಅವಳ ಮುಂದೆ ಬರದಂತೆ ನೋಡಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದರು. ವಿರಾಟ್ ಇನ್ನೂ ಕೂಡ ಫೋನ್ನಲ್ಲಿ ಕರೆ ಮಾಡುತ್ತಿದ್ದನು. ಶಾಲಿನಿಯವರು ಮಾತನಾಡುವುದನ್ನು ಅವನು ಗಮನಿಸಲಿಲ್ಲ. ಶಾಲಿನಿಯವರು ವಿರಾಟ್ನತ್ತ ನೋಡಿ, ವಿರಾಟ್, ನೀನು ನಿನ್ನ ಹೆಂಡತಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದರು. ವಿರಾಟ್ ಶಾಲಿನಿಯವರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಒಂದು ನಿಮಿಷ ಆಂಟಿ, ಮೊದಲನೆಯದಾಗಿ ಇವಳು ನನ್ನ ಹೆಂಡತಿಯಲ್ಲ. ಎರಡನೆಯದಾಗಿ ಈ ಹುಡುಗಿಯ ಬಗ್ಗೆ ನಿಮಗೆ ಏನಾದರೂ ಸಲಹೆ ಇದ್ದರೆ ಅದನ್ನು ನೀವು ಭೂಪೇಂದ್ರರವರಿಗೆ ಹೇಳಿ ಎಂದು ಭೂಪೇಂದ್ರರವರತ್ತ ಬೆರಳು ತೋರಿಸಿ ಹೇಳಿದನು ಮತ್ತು ತುಂಬ ಕೋಪದಿಂದ ಹೊರಗೆ ಹೋಗಿಬಿಟ್ಟನು. ಭೂಪೇಂದ್ರರವರು ಕೋಪದಿಂದ ಅವನನ್ನು ಕರೆದರು ವಿರಾಟ್ ಎಂದು. ಆದರೆ ಆಗಾಗಲೇ ವಿರಾಟ್ ಅಲ್ಲಿಂದ ಹೋಗಿದ್ದನು. ಉಷಾರವರು ಕಾವ್ಯಾಳ ಬಳಿಗೆ ಹೋಗಿ ಪ್ರೀತಿಯಿಂದ ಅವಳ ಹಣೆಯ ಮೇಲೆ ಕೈ ಆಡಿಸುತ್ತಾ, ನನ್ನ ಮಗಳೇ ಎನ್ನುತ್ತಾ, ಶಾಲಿನಿ, ನೀನು ನನಗೆ ಎಲ್ಲವನ್ನೂ ಹೇಳು. ನಾನು ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದರು. ಶಾಲಿನಿಯವರು ಅವಳಿಗೆ ಎಲ್ಲವನ್ನು ವಿವರಿಸಲು ಶುರು ಮಾಡಿದರು. ಅತ್ತ ವಿರಾಟ್ ವರ್ಷಾಳ ಮನೆಯ ಕಡೆ ಹೊರಟಿದ್ದನು. ವರ್ಷ ತನ್ನ ಮನೆಯಿಂದ ದೂರ ಇಲ್ಲಿ ಒಬ್ಬಳೇ ಕೆಲಸ ಮಾಡುತ್ತಿದ್ದಳು.
ಮತ್ತು ಗೆಳತಿಯೊಂದಿಗೆ ವಾಸವಾಗಿದ್ದಳು. ವರ್ಷ ಬಹಳ ಸರಳ ಹುಡುಗಿ. ವಿರಾಟ್ನ ಹಣದಲ್ಲಿ ಅವಳಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಅವಳು ತನ್ನ ಜೀವನವನ್ನು, ತನ್ನ ಕುಟುಂಬವನ್ನು ತುಂಬ ಪ್ರೀತಿಸುತ್ತಿದ್ದಳು. ಮುಕ್ತವಾಗಿ ಬದುಕಲು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಲು ಅವಳು ನಗರಕ್ಕೆ ಬಂದಿದ್ದಳು. ವಿರಾಟ್ ಅವಳ ಸರಳತೆಯನ್ನು ನೋಡಿ ಮನಸೋತನು. ಯಾವುದೇ ಹುಡುಗಿಯನ್ನು ನೋಡದ ವಿರಾಟ್ ಯಾವಾಗ ವರ್ಷಗಳನ್ನು ಪ್ರೀತಿಸಲು ಶುರು ಮಾಡಿದನೆಂದು ಅವನಿಗೆ ಗೊತ್ತಾಗಲಿಲ್ಲ. ಈ ಲೋಕದಲ್ಲಿ ವಿರಾಟ್ನನ್ನು ಅರ್ಥ ಮಾಡಿಕೊಂಡವರು ವರ್ಷ ಒಬ್ಬಳೇ. ಎಂದಿಗೂ ಮೊದಲ ಕರೆಗೆ ಫೋನ್ ಎತ್ತುತ್ತಿದ್ದ ವರ್ಷ ಇಂದು ಎಷ್ಟು ಬಾರಿ ಕರೆ ಮಾಡಿದರೂ ಫೋನ್ ಎತ್ತಲಿಲ್ಲ. ಇದನ್ನು ನೋಡಿ ವಿರಾಟ್ಗೆ ಕೋಪ ಬಂತು. ಅವನು ತುಂಬ ವೇಗವಾಗಿ ಕಾರನ್ನು ಓಡಿಸುತ್ತಾ ಅವಳ ಮನೆಯ ಕಡೆ ಹೋಗುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ಅವನು ವರ್ಷಾಳ ಮನೆಯ ಮುಂದೆ ನಿಂತನು. ರಾತ್ರಿ ಗಾಢವಾಗಿತ್ತು ಮತ್ತು ಸುತ್ತಲೂ ಯಾರೂ ಇರಲಿಲ್ಲ. ವಿರಾಟ್ ಕಾರಿನಿಂದ ಇಳಿದು ದೊಡ್ಡ ಹೆಜ್ಜೆಗಳಿಂದ ವರ್ಷಾಳ ಮನೆಯವರೆಗೆ ಹೋದನು ಮತ್ತು ಕರೆಗಂಟೆ ಬಾರಿಸಿದನು. ಕೋಪದಿಂದ ಅವನು ಉಸಿರನ್ನು ಬಿಡುತ್ತಿದ್ದನು. ಅವನು ಮತ್ತೆ ಮತ್ತೆ ಕರೆಗಂಟೆ ಬಾರಿಸುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ವರ್ಷಾಳ ಸ್ನೇಹಿತೆ ಗರಿಮಾ ಬಾಗಿಲು ತೆರೆದಳು. ಅವಳು ನಿದ್ರೆಯಿಂದ ಎದ್ದಿದ್ದಳು. ವಿರಾಟ್ ಅವಳನ್ನು ನೋಡಿ ವರ್ಷ ಎಲ್ಲಿದ್ದಾಳೆ ಎಂದು ಕೇಳಿದನು. ವಿರಾಟ್ನ ಕಠಿಣ ಸ್ವರ ಕೇಳಿ ಗರಿಮಾ ಕೂಡಲೇ ಎಚ್ಚರಗೊಂಡಳು ಮತ್ತು ಕಣ್ಣು ಮಿಟುಕಿಸುತ್ತಾ, ಈ ಸಮಯದಲ್ಲಿ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದಳು. ನಾನು ವರ್ಷ ಎಲ್ಲಿದ್ದಾಳೆ ಎಂದು ಕೇಳಿದೆ ಎಂದನು ವಿರಾಟ್. ಅವನ ಸ್ವರ ಕೇಳಿ ಗರಿಮಾ ಭಯಭೀತಳಾದಳು. ಅವಳು ಬಾಗಿಲಿಂದ ದೂರ ಸರಿದು ತನ್ನ ಕೋಣೆಗೆ ಹೋದಳು. ವಿರಾಟ್ ತನ್ನ ಕೈಗಳನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದು ಒಳಗೆ ಬಂದನು. ವರ್ಷಾಳ ಮುಂದೆ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸಿದನು. ವಿರಾಟ್ ಒಳಗೆ ಬಂದ ಕೂಡಲೇ ವರ್ಷ ತನ್ನ ಬಿಚ್ಚಿದ ಕೂದಲನ್ನು ಕಟ್ಟಿಕೊಂಡು ಹೊರಗೆ ಬಂದಳು ಮತ್ತು ಗರಿಮಾ ಇಷ್ಟು ಹೊತ್ತಿನಲ್ಲಿ ಯಾರು ಬಂದಿದ್ದಾರೆ ಎಂದು ಕೇಳಿದಳು. ಆದರೆ ವಿರಾಟ್ನನ್ನು ನೋಡಿದ ಕೂಡಲೇ ಅವಳು ಮೌನವಾಗಿದ್ದಳು. ಗುಲಾಬಿ ಬಣ್ಣದ ಸೂಟ್ ಮತ್ತು ದುಪ್ಪಟ್ಟ ಧರಿಸಿ ಕೂದಲನ್ನು ಕಟ್ಟಿ ಮುಖದ ಮೇಲೆ ಬಿದ್ದ ಕೂದಲನ್ನು ನಿರಂತರವಾಗಿ ಕಿವಿಯ ಹಿಂದೆ ಹಾಕುತ್ತಿದ್ದಳು. ನೀವು ಇಲ್ಲಿ ಈ ಸಮಯದಲ್ಲಿ? ಅವಳು ನೇರವಾಗಿ ಅವನನ್ನು ಕೇಳಿದಳು. ಗರಿಮಾ ಬಾಗಿಲು ಮುಚ್ಚಿ ಒಂದು ಕಡೆ ನಿಂತಳು. ವಿರಾಟ್ ಅವಳ ಕಡೆಗೆ ಹೆಜ್ಜೆ ಇಟ್ಟು ಅವಳ ಕೈ ಹಿಡಿದು ಕೋಣೆಗೆ ಕರೆದೊಯ್ದನು. ಏನಾಯಿತು ವಿರಾಟ್? ನಾವು ಹೊರಗೆ ಮಾತನಾಡಬಹುದಿತ್ತು ಅಲ್ಲವಾ? ನೀವು ಇಲ್ಲಿ ಏಕೆ ಬಂದಿರಿ? ವಿರಾಟ್ ಅವಳ ಕೈಯನ್ನು ಬಿಗಿ ಹಿಡಿದು ತನ್ನ ಕಡೆಗೆ ತಿರುಗಿಸಿ, ಅಜ್ಞಾನಿ, ಹಾಗೆ ನಟಿಸಬೇಡ. ನಾನು ಏಕೆ ಬಂದಿದ್ದೇನೆ ಎಂದು ನಿನಗೆ ಗೊತ್ತು. ನನ್ನ ಕರೆಗೆ ಏಕೆ ಉತ್ತರಿಸಲಿಲ್ಲ? ನನಗೆ ನಿನ್ನ ಅಗತ್ಯವಿದೆ ಈಗ. ಆದರೆ ನೀನು... ಅವನು ಅವಳ ಕೈ ಬಿಟ್ಟು ಹಾಸಿಗೆ ಮೇಲೆ ಕುಳಿತನು. ವರ್ಷ ಒಂದು ಗ್ಲಾಸ್ ನೀರು ಅವನ ಬಾಯಿಗೆ ಹಿಡಿದು, ಶಾಂತವಾಗಿರಿ. ಫೋನ್ ಸೈಲೆಂಟ್ ಮೋಡ್ನಲ್ಲಿ ಇತ್ತು. ನಾನು ಕಿಚನ್ನಲ್ಲಿ ಇದ್ದೆ. ನನಗೆ ಗೊತ್ತಾಗಲಿಲ್ಲ ಎಂದಳು. ವಿರಾಟ್ಗೆ ಅವಳ ಮಾತುಗಳು ಸರಿಯಾಗಿ ಕೇಳಿಸಲಿಲ್ಲ. ಅವಳ ಮಾತುಗಳಲ್ಲಿ ಸುಳ್ಳು ಸ್ಪಷ್ಟವಾಗಿ ಕಂಡುಬಂದಿತು. ಅವನಿಗೆ ಮೊದಲ ಬಾರಿಗೆ ವರ್ಷ ಸುಳ್ಳು ಹೇಳುತ್ತಿದ್ದಾಳೆ ಎನ್ನಿಸಿತು. ಆದರೆ ಅವನು ಅದನ್ನು ಕಡೆಗಣಿಸಿದನು. ವರ್ಷ ಅವನ ಪಕ್ಕದಲ್ಲಿ ಕುಳಿತು, ಈಗ ಹೇಳು, ಏನಾಯಿತು, ಏನು ಸಮಸ್ಯೆ ಎಂದು ಅವನ ಕೈ ಹಿಡಿದಳು. ವಿರಾಟ್ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು, ನನ್ನನ್ನು ನೀನು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲೆ. ನನ್ನ ಮಾತನ್ನು ಗಮನಿಸು ಎಂದನು. ನಂತರ ವಿವೇಕ್ ಹೇಗೆ ತನ್ನ ಮದುವೆಯನ್ನು ಬಿಟ್ಟು ಓಡಿ ಹೋದನು ಮತ್ತು ಅವನು ಒತ್ತಾಯದಿಂದ ಕಾವ್ಯಳನ್ನು ಮದುವೆಯಾಗಬೇಕಾಯಿತು ಎಂದು ಅವನು ಅವಳಿಗೆ ಎಲ್ಲವನ್ನೂ ವಿವರಿಸಿದನು. ವರ್ಷ ಶಾಂತವಾಗಿ ಅವನ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ವಿರಾಟ್ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ತುಂಬ ತಪ್ಪು ಮಾಡಿದ್ದೇನೆ. ಆದರೆ ನೀನು ಚಿಂತೆ ಮಾಡಬೇಡ. ನಾನು ಬೇಗನೆ ಆ ಹುಡುಗಿಯಿಂದ ವಿಚ್ಛೇದನ ಪಡೆಯುತ್ತೇನೆ. ನಾನು ಅವಳನ್ನು ನನ್ನ ಹೆಂಡತಿಯೆಂದು ಎಂದಿಗೂ ಭಾವಿಸುವುದಿಲ್ಲ. ಅವಳು ನನಗೆ ವಿಚ್ಛೇದನ ನೀಡದಿದ್ದರೆ ನಾವಿಬ್ಬರು ಲಂಡನ್ಗೆ ಹೋಗಿ ನಮ್ಮ ಸ್ವಂತ ಮನೆಯನ್ನು ಮಾಡಿಕೊಳ್ಳೋಣ. ದಯವಿಟ್ಟು ನನ್ನನ್ನು ಬಿಡಬೇಡ. ನಾವು ಬೇಗನೆ ಮದುವೆಯಾಗೋಣ ಎಂದನು. ವರ್ಷ ಅಡ್ಡಗಟ್ಟಿ, ಒಂದು ನಿಮಿಷ, ನೀವು ಏನು ಹೇಳುತ್ತಿದ್ದೀರಿ? ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ನಾನು ಎಂದಾದರೂ ಹೇಳಿದ್ದೇನಾ? ವಾಸ್ತವವಾಗಿ ನಾನು ಮದುವೆ ಬಗ್ಗೆ ಎಂದಿಗೂ ಯೋಚಿಸಿಲ್ಲ ಎಂದಳು. ಇದನ್ನು ಕೇಳಿ ವಿರಾಟ್ಗೆ ಬಹಳ ಶಾಕ್ ಆಯಿತು. ಅವನಿಗೆ ನೆಲದಡಿಯಿಂದ ಆಧಾರ ಕಳೆದುಕೊಂಡಂತೆ ಅನಿಸಿತು. ವರ್ಷ ಹೇಳಿದ ಮಾತುಗಳನ್ನು ಅವನು ನಂಬಲೇ ಇಲ್ಲ. ಅವನು ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದನು. ವರ್ಷ ಎದ್ದು, ನೀವು ಏನನ್ನು ನೋಡುತ್ತಿದ್ದೀರಿ? ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ನಾನು ಎಂದಾದರೂ ಹೇಳಿದ್ದೇನಾ ಎಂದು ಕೋಣೆಯಲ್ಲಿ ಅತ್ತಿಂದಿತ್ತ ಅಳೆದು ಹೇಳಿದಳು. ಈವರೆಗೆ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡಿದ್ದ ವಿರಾಟ್ ಏಕಾಏಕಿ ಎದ್ದು ವರ್ಷಳ ಕೈಯನ್ನು ಬಿಗಿಯಾಗಿ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು, ಇದು ಏನು ಬಾಲಿಶತನ? ನೀನು ನನ್ನನ್ನು ಮದುವೆಯಾಗಲು ಬಯಸುವುದಿಲ್ಲವೇ ಎಂದು ಕೂಗಿದನು. ವರ್ಷ ಅವನಿಂದ ದೂರ ಸರಿಯಲು ಪ್ರಯತ್ನಿಸುತ್ತಾ, ಇದು ಬಾಲಿಶತನ ಅಲ್ಲ, ನಾನು ಮದುವೆಯಾಗಲು ಬಯಸುವುದಿಲ್ಲ ಎಂದಳು. ನೀನು ನನ್ನನ್ನು ಪ್ರೀತಿಸುತ್ತಿಲ್ಲವೇ ಎಂದು ವಿರಾಟ್ ಕೇಳಿದನು. ವರ್ಷ ಅವನ ಕೈಯನ್ನು ಬಿಟ್ಟು, ನನ್ನನ್ನು ಬಿಡು. ನೀನು ಯಾವಾಗಲೂ ಮದುವೆಯ ಬಗ್ಗೆ ಮಾತನಾಡುತ್ತೀಯ. ನಾನು ನನ್ನ ತಂದೆಯನ್ನು ತುಂಬ ಪ್ರೀತಿಸುತ್ತೇನೆ. ಅವರನ್ನು ಮದುವೆಯಾಗಬೇಕಾ? ನನಗೆ ನಿನ್ನೊಂದಿಗೆ ಅಥವಾ ಬೇರೆಯವರೊಂದಿಗೆ ಮದುವೆಯಾಗಲು ಇಷ್ಟವಿಲ್ಲ. ನನಗೆ ಕೆಲವು ಕನಸುಗಳಿವೆ. ನಾನು ಏನಾದರೂ ಆಗಬೇಕೆಂದು ಬಯಸುತ್ತೇನೆ.
ಮತ್ತು ನೀನು ಮದುವೆ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದಳು. ವಿರಾಟ್ ತನ್ನ ಸಮತೋಲನ ಕಳೆದುಕೊಂಡು ಅವಳ ಬಳಿಗೆ ಹೋಗಿ ಅವಳ ಕೂದಲನ್ನು ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು, ನೀನು ನನ್ನ ಹತ್ತಿರ ಹೇಗೆ ಬಂದೆ? ನನ್ನ ಕಲ್ಲಿನ ಹೃದಯದಲ್ಲಿ ಪ್ರೀತಿಯನ್ನು ಏಕೆ ಹುಟ್ಟುಹಾಕಿದೆ ಎಂದು ಗುಡುಗಿದನು. ವಾವ್, ಕಮಾನ್, 4 ದಿನ ನಿನ್ನೊಂದಿಗೆ ಹಾಗೆ ಮಾತನಾಡಿದ್ದಕ್ಕೆ ಏನು ದೊಡ್ಡ ಸಮಸ್ಯೆಯಾಗಿದೆ? ಸ್ವಲ್ಪ ಸಮಯವನ್ನು ಆನಂದಿಸಿದ್ದಕ್ಕೆ ಏನಾಗುತ್ತದೆ ಎಂದು ವರ್ಷ ಹೇಳುತ್ತಿದ್ದಳು. ಆಗ ವಿರಾಟ್ ಅವಳ ಗಲ್ಲದ ಮೇಲೆ ಬಲವಾಗಿ ಹೊಡೆದನು. ಮುಂದುವರಿಯುವುದು.